Hello to everyone. We'll move to the next problem when there is no separate set of books are maintained. So previous part we discussed regarding we supposed to prepare two ledger accounts. One is joint venture account, another one is co-venture account. Keep it in mind. Joint venture is purely a nominal account. Nominal account tells about what debit all expenses and losses, credit all incomes and gains. You have to think it is your joint venture or ನೀವು ಜಾಯಿಂಟ್ ವೆಂಚರ್ ಅಂತ ಅನ್ಕೊಂಡು ಥಿಂಕ್ ಮಾಡಿ ನೀವು ಪ್ರಿಪೇರ್ ಮಾಡಬೇಕು ಈ ಬುಕ್ಸ್ ಆಫ್ ಅಕೌಂಟ್ಸ್ನ. While preparing the joint venture accounts, first you have to separate the information given in the problem in the perspective of two category. One is income, another one is expenses. ಆ ಕ್ವಶನ್ ಅಲ್ಲಿ ಎಕ್ಸ್ಪೆನ್ಸಸ್ ಯಾವುದು ಇನ್ಕಮ್ ಯಾವ್ದು ಅಂತ ಐಡೆಂಟಿಫೈ ಮಾಡ್ಬೇಕು ನೀವು ಫಸ್ಟ್. ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಜಾಯಿಂಟ್ ವೆಂಚರ್ಗೆ ಆ ಪರ್ಟಿಕ್ಯುಲರ್ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಯಾವ್ದಂತ ಐಡೆಂಟಿಫೈ ಮಾಡ್ಬೇಕಾಗಿ ಬರುತ್ತೆ. ನೀವು ಅರ್ಥ ಆಗ್ತಿದೆಯಲ್ಲ? ಸೊ ವಿಲ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಸಿ, Ram and Rahim entered into the joint venture, sharing profit in the ratio of 3:2. Ram is to purchase timber in Bihar and forward it to Rahim in Gujarat. So Bihar ಇಂದ ಗುಜರಾತಿಗೆ ಫಾರ್ವರ್ಡ್ ಮಾಡ್ತಿದ್ದಾನೆ. ರಾಮ್ ಪರ್ಚೇಸ್ ಟಿಂಬರ್ ವರ್ತ್ rupees 30,000 and paid rupees 3,000. ಜಾಯಿಂಟ್ ವೆಂಚರ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕಾದಾಗ ಸೊ ಟಿಂಬರ್ ಪರ್ಚೇಸ್ ಮಾಡಿರೋದು ಜಾಯಿಂಟ್ ವೆಂಚರ್ಗೆ ಇಟ್ ಇಸ್ ಅನ್ ಇನ್ಕಮ್ ಆರ್ ಎಕ್ಸ್ಪೆನ್ಸಸ್? ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್. 30,000 ಅಲಾಂಗ್ ವಿತ್ 3,000 ಇಸ್ ಅನ್ ಎಕ್ಸ್ಪೆನ್ಸಸ್. 30,000 plus 3,000 total 33,000 is an expenses. Rahim received the bill and immediately accepted Ram's draft for rupees 24,000. Ram ಏನ್ ಮಾಡ್ತಿದ್ದಾನೆ? ಡ್ರಾಫ್ಟ್ ಬರೀತಿದ್ದಾನೆ 24,000 ರೂಪಾಯಿಗೆ. ಇಟ್ ಇಸ್ ಲೈಕ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಬಿಲ್ಸ್ ರಿಸೀವಬಲ್ ಅಂತ ಅರ್ಥ. ರಾಮ್ ಗಾಟ್ ಇಟ್ ಡಿಸ್ಕೌಂಟ್ ಫಾರ್ rupees 23,540. Rahim disposed of timber of rupees 48,000. He had to spend 1,050 for fire insurance and 900 for rent. Under the agreement is entitled to commission of 5% of sale. Prepare the ledger accounts in the books of Ram only. Ram book ಅಲ್ಲಿ Rahim ದು co-venture account ನ ನಾವು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. See the solution. How simple. In the books of Mr. Ram. Okay. ರಾಮ್ ಇವಾಗ ಟಿಂಬರ್ ಪರ್ಚೇಸ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ? 30,000 ರೂಪಾಯಿ ಪ್ಲಸ್ ಎಕ್ಸ್ಪೆನ್ಸಸ್ ಎಷ್ಟು? 3,000. ರಾಮ್ ಬುಕ್ ಅಲ್ಲಿ ರಾಮ್ ಹೆಸರು ಬರಂಗಿಲ್ಲ, ಅವ್ನು ಖರ್ಚು ಮಾಡ್ತಾ ಇದ್ದಾನೆ, ಆ ಹೆಸರು ಬರ್ಬೇಕಾಗಿ ಬರುತ್ತೆ. ಸೊ ದಟ್ ವಿಲ್ ಬಿ ವಾಟ್ ಬ್ಯಾಂಕ್ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟು? 30,000. ಅಗೇನ್ ಎಕ್ಸ್ಪೆನ್ಸಸ್ ಎಷ್ಟು? 3,000. ಸಿ, Rahim received the bill. Rahim received the bill and immediately accepted Ram's draft for rupees 24,000. ನೋಡಿ, Rahim received the bill ನ ರಿಸೀವ್ ಮಾಡ್ತಿದ್ದಾನೆ ಅಂಡ್ ಇಮಿಡಿಯೇಟ್ಲಿ ಅಕ್ಸೆಪ್ಟೆಡ್ Ram draft for 24,000. 24,000 ರೂಪಾಯಿಗೆ ಡ್ರಾಫ್ಟ್ ಮಾಡಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂತಿದ್ದಾನೆ. ರಾಮ್ ಗಾಟ್ ಇಟ್ ಡಿಸ್ಕೌಂಟ್. ರಾಮ್ ಎಷ್ಟಕ್ಕೆ ಡಿಸ್ಕೌಂಟ್ ತಗೊಂತಿದ್ದಾನೆ? 23,540ಗೆ ಡಿಸ್ಕೌಂಟ್ ಮಾಡಿದ್ದಾನೆ. ಇವಾಗ ಡಿಸ್ಕೌಂಟ್ ಮಾಡ್ತಿದ್ದಾರೆ ಅಂದ್ರೆ ಬ್ಯಾಂಕ್ಗೆ ಯಾವ್ದಕ್ಕೋ ಕೊಟ್ಟು ಡಿಸ್ಕೌಂಟ್ ಮಾಡ್ಕೊಂತಿದ್ದಾರೆ ಅಂದ್ರೆ ತಕ್ಷಣ ಆಟೋಮೆಟಿಕ್ ಆಗಿ ಜಾಯಿಂಟ್ ವೆಂಚರ್ಗೆ ಡಿಸ್ಕೌಂಟ್ ಅಂದ್ರೆ ಏನಾಗುತ್ತೆ? ದಟ್ ವಿಲ್ ಬಿ ಲಾಸ್. 24,000 ರೂಪಾಯಿ ಬಿಲ್ ನ ಎಲ್ಲೋ ಕೊಟ್ಟು ದುಡ್ಡು ಮಾಡ್ಕೊಬೇಕಂದ್ಬಿಟ್ಟು, ಕ್ಯಾಶ್ ಬೇಕಂದ್ಬಿಟ್ಟು ಅದನ್ನ ಡಿಸ್ಕೌಂಟ್ಗೆ ಸೇಲ್ ಮಾಡಂಗ್ ಲೆಕ್ಕ. ಓಕೆ, ಸೊ 23,540 ದುಡ್ಡು ಬಂತು ಇವಾಗ. ಹಂಗಂದ್ರೆ ಎಷ್ಟು ದುಡ್ಡು ಹೋಗಿದೆ? 450 ಇಸ್ ಡಿಸ್ಕೌಂಟೆಡ್. ಡಿಸ್ಕೌಂಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್. when it is come to joint venture it is a loss. Expenses are loss. Debit all expenses and losses. Discount will be what? Loss. 450. Rahim disposed the timber for 28,000. ಎಷ್ಟಕ್ಕೆ ಸೇಲ್ ಮಾಡಿದಾನೆ ಅದನ್ನ? ರಹೀಮ್ ಎಷ್ಟಕ್ಕೆ ಸೇಲ್ ಮಾಡಿದಾನೆ? 48,000ಗೆ ಸೇಲ್ ಮಾಡಿದಾನೆ. ಸೊ ಸೇಲ್ ಆದ್ರೆ ಇಟ್ ಇಸ್ ಅನ್ ಇನ್ಕಮ್. ಇನ್ಕಮ್ ಯಾವ ಕಡೆ ಬರುತ್ತೆ? ಕ್ರೆಡಿಟ್ ಸೈಡ್. 48,000 ಕ್ರೆಡಿಟ್ ಸೈಡ್ ಹಾಕೊತೀನಿ. ನೆಕ್ಸ್ಟ್, he spent rupees 1,050 for fire insurance and for rent. He spent is nothing but ರಹೀಮ್ ಸ್ಪೆಂಡ್ ಮಾಡಿದ್ದಾನೆ. ಜಾಯಿಂಟ್ ವೆಂಚರ್ಗೋಸ್ಕರ ಸ್ಪೆಂಡ್ ಮಾಡಿದ್ಮೇಲೆ ಜಾಯಿಂಟ್ ವೆಂಚರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ಯಾರು ಸ್ಪೆಂಡ್ ಮಾಡಿದ್ದಾರೆ? ರಹೀಮ್ ಅಂಡರ್ ಅಲ್ಲಿ ಏನಕ್ಕೆ? ಫೈರ್ ಇನ್ಶೂರೆನ್ಸ್ ಮತ್ತೆ ರೆಂಟ್. 1,050, 900 ಹಾಕೊಂತೀನಿ. ನೆಕ್ಸ್ಟ್, ರಹೀಮ್ಗೆ ಕಮಿಷನ್ ಎಷ್ಟು? 5% ಆನ್ ಸೇಲ್. 48,000 into 5%, 22,400. ಟೋಟಲಿ ಯು ವಿಲ್ ಗೆಟ್ 10,200 ಪ್ರಾಫಿಟ್. ಆಸ್ ಪರ್ 3:2 ರೇಷಿಯೋ ಪ್ರಕಾರ ಡಿವೈಡ್ ಮಾಡಿದ್ರೆ ರಹೀಮ್ಗೆ ಎಷ್ಟು ಬರುತ್ತೆ? ರಹೀಮ್ಸ್ಗೆ 4,080 ಇಸ್ ಅ ಪ್ರಾಫಿಟ್. ಆ ರಾಮ್ಗೆ ರಾಮ್ ಅಕೌಂಟ್ ಅಂತ ಯೂಸ್ ಮಾಡಲ್ಲ, P&L ಅಕೌಂಟ್ ಅಂತ ಯೂಸ್ ಮಾಡ್ತೀವಿ ವರ್ಡ್. ನೆಕ್ಸ್ಟ್ ವಿಲ್ ಗೋ ವಿತ್ ದ ಕೋವೆಂಚರ್ ಅಕೌಂಟ್. ರಹೀಮ್ಸ್ ಅಕೌಂಟ್. ಸಿ, ಎಲ್ಲೆಲ್ಲಿ ರಹೀಮ್ಸ್ ಇದೆ? ಡೆಬಿಟ್ ಕಡೆ 1,050, 900, 1,950 ಹಾಕೊಂತೀನಿ. ಓಕೆ, ಫೈರ್ ಇನ್ಶೂರೆನ್ಸ್ ಅಂಡ್ ದಿಸ್. ನೆಕ್ಸ್ಟ್ ಐ ವಿಲ್ ಜಸ್ಟ್ ಚೇಂಜ್ ಹಿಯರ್. ಫೈರ್ ಇನ್ಶೂರೆನ್ಸ್ ಅಂಡ್ rent.
ಇಲ್ಲಿ ರಹೀಮ್ ಅಂತ ಇದೆಯಾ ಕಮಿಷನ್, ಅಗೇನ್ ಜಾಯಿಂಟ್ ವೆಂಚರ್ ಅಂತ ಹಾಕೊಂಡು 2400 ಕಮಿಷನ್ ಮತ್ತೆ ಪ್ರಾಫಿಟ್, ಜಾಯಿಂಟ್ ವೆಂಚರ್ ಹಾಕೊಂಡು ಪ್ರಾಫಿಟ್ 4080. ಮತ್ತೆ ಇಲ್ಲಿ ರಹೀಮ್ 48,000 ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇಯರ್. ಬಿಲ್ ಎಷ್ಟು ಕಳಿಸಿರೋದು ರಹೀಮ್ಗೆ 24,000 ಡ್ರಾಫ್ಟ್ ಮಾಡಿ ಕಳಿಸಿರೋದು. ಸೊ ಅಗೇನ್ ದಟ್ ಶುಡ್ ಬಿ ಶೋನ್ ಆಸ್ ಬಿಲ್ ರಿಸೀವಬಲ್ 24,000 ಹಾಕೊಬೇಕು ಡ್ರಾಫ್ಟ್ ಮಾಡಿ ಕಳಿಸಿರೋದು. ಸಿ 24,000 ಡ್ರಾಫ್ಟ್ ಕಳಿಸಿರೋದು, ಅವನು ಕಳಿಸಿದ್ಮೇಲೆ 24,000. ದೆನ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಟೋಟಲ್ ಇಟ್ ಇಷ್ಟ ದುಡ್ಡು ರಹೀಮ್ದು ಬ್ಯಾಲೆನ್ಸಿಂಗ್ ಅಂತ ಕಂಡುಹಿಡಿಬೇಕು. ಕೋ ವೆಂಚರರ್ ಅವ್ರವ್ರದ್ದು ಬ್ಯಾಲೆನ್ಸ್ ಎಷ್ಟು ಅಂತ ಕಂಡುಹಿಡ್ಕೊಂತಾರೆ. ಸೊ ಅವಾಗ ಏನಾಗುತ್ತೆ, ಇಬ್ರು ಅವ್ರವ್ರು ಆ ಆಸ್ಪೆಕ್ಟ್ ಅಲ್ಲಿ ಬುಕ್ ನ ರೆಡಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯಾವುದೇ ತರ ತೊಂದರೆ ಆಗಲ್ಲ. ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಇಬ್ರು ನನ್ನ ಬುಕ್ಸ್ ಅಲ್ಲಿ ಇಷ್ಟು ಬರ್ತಿದೆ, ನಿನ್ ಬುಕ್ಸ್ ಅಲ್ಲಿ ಇಷ್ಟು ಬರ್ತಿದೆ, ಸರಿನಾ ತಪ್ಪ ಅಂತ ಅವರೇ ನೋಡ್ಕೋಬಹುದು. ಸೊ ವೆನ್ ದ ಫರ್ಮ್ ಇಸ್ the venture is very small, in that situation we can use this particular set of books. ಈ ಮೆಥಡ್ ನಾವು ಯೂಸ್ ಮಾಡಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ this the another method, it's very useful when it is come to exam perspective ಬಂದಾಗ around 6 marks ಕೇಳಬಹುದು. Okay, thank you.